ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ವಿ ಗೋಪಾಲಗೌಡ ಅವರ 75ನೇ ಹುಟ್ಟುಹಬ್ಬ ಪ್ರಯುಕ್ತ ಇದೇ ಅಕ್ಟೋಬರ್ 6ರಂದು ಏನು ಆಂಧ್ರದ ಡಿ.ಸಿ.ಎಂ ಆಗಿರ್ತಕ್ಕಂಥ ಪವನ್ ಕಲ್ಯಾಣ್ ಅವರು ಏನು ಚಿಂತಾಮಣಿಗೆ ಆಗಮಿಸ್ತಾ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಯಾವ ರೀತಿ ತಯಾರಿ ನಡೆದಿದೆ, ಯಾವ ರೀತಿ ಸಿದ್ಧತೆ ನಡೆದಿದೆ ಅನ್ನೋದ್ರ ಬಗ್ಗೆ ಸ್ವತಃ ಆರ್ಗನೈಸರ್ ಇರ್ತಕ್ಕ ನಮ್ಮ ಜೊತೆಗಿದ್ದಾರೆ, ಮಾತಾಡ್ಸ ಬರೋಣ. ಸರ್, ಈಗ ತಾವು ಈ ಒಂದು ಈವೆಂಟ್ನ ಆರ್ಗನೈಸ್ ಮಾಡ್ತಾ ಇದ್ದೀರಿ, ಯಾವ ಕಾರಣಕ್ಕಾಗಿ ಮಾಡ್ತಾ ಇದ್ದೀರಿ? ಸರ್, ನಾವು ಲಿಯೋ ಕ್ಲಬ್ ಆಫ್ ಮಾರ್ಗ ಮತ್ತೆ ಅನಿತಾ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಜಸ್ಟಿಸ್ ವಿ ಗೋಪಾಲಗೌಡ ಸಾಹೇಬ್ರ 75ನೇ ಅಮೃತ ಮಹೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಏನಂತಂದ್ರೆ ಹಳ್ಳಿ ಒಂದು ಈಗಿನ ಕಾಲದಲ್ಲಿ ಒಂದು FDA SD ಆಗ್ಬೇಕಂದ್ರೆ ತುಂಬಾ ಕಷ್ಟ ಇದೆ. ಅಂತಹದು ಒಂದು ಹಳ್ಳಿಯಲ್ಲಿ ರೈತ ಕುಟುಂಬದಲ್ಲಿ ಹುಟ್ಟಿ ಚಿಂತಾಮಣಿಯಿಂದ ಡೆಲ್ಲಿವರೆಗೂ ಹೋಗ್ಬೇಕಂದ್ರೆ ತುಂಬಾ ಕಷ್ಟಪಟ್ಟಿರ್ತಾರೆ. ಅನೇಕ ನಮ್ಮಂತ ಯುವಕರಿಗೆ ಅವರು ಸ್ಫೂರ್ತಿ ಆಗಿದ್ದಾರೆ. ಅದ್ರ ಜೊತೆಗೆ ಅವತ್ತಿನ ದಿವಸ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೀವಿ ಸರ್. ಸರ್, ಈಗ ಅದೇ ಕಾರ್ಯಕ್ರಮಕ್ಕೆ ಆಂಧ್ರದ ಡಿ.ಸಿ.ಎಂ ಆಗಿದ್ದು ಪವನ್ ಕಲ್ಯಾಣ್ ಬರ್ತಾ ಇದ್ದಾರೆ, ಯಾವ ತರ ತಯಾರಿ ನಡೆದಿದೆ? ಸರ್, ಪವನ್ ಕಲ್ಯಾಣ್ ಸಾಹೇಬ್ರು ಬರ್ತಾ ಇದ್ದಾರೆ. ಅದಕ್ಕೆ ಈಗಾಗಲೇ ಅದ್ರ ಜೊತೆಗೆ ವಿ ಸೋಮಣ್ಣ ಸಾಹೇಬ್ರು ಬರ್ತಾ ಇದ್ದಾರೆ. ಅದ್ರ ಜೊತೆಗೆ ನಮ್ಮ ಮಾಜಿ ಶಾಸಕರಾದ JK ಕೃಷ್ಣಾರೆಡ್ಡಿ ಅಣ್ಣವರು ಬರ್ತಾ ಇದ್ದಾರೆ. ಹಲವಾರು ಸಿದ್ಧತೆಗಳನ್ನು ಮಾಡಿದೀವಿ. ಉದಾಹರಣೆಗೆ ಹೇಳ್ಬೇಕಂತಂದ್ರೆ ಪವನ್ ಕಲ್ಯಾಣ್ ಅವರು AP ಡೆಪ್ಟಿ CM ಆಗಿರೋದ್ರಿಂದ ಅದ್ರ ಜೊತೆಯಲ್ಲಿ ಫಿಲಂ ಆಕ್ಟರ್ ಆಗಿರೋದ್ರಿಂದ ತುಂಬಾ ಹ್ಯೂಜ್ ಕ್ರೌಡ್ ಇರತ್ತೆ ಅಂತೇಳಿ ವಿತ್ ಒಂದು ಪಾಸ್ನ ರಿಲೀಸ್ ಮಾಡಿದೀವಿ. ವಿತೌಟ್ ಪಾಸ್ ನೋ ಎಂಟ್ರಿ, ಮ್ಯಾಂಡೇಟ್ರಿ ಪಾಸ್ ಇಲ್ಲೇಬೇಕು. ಪಾಸ್ ಜೊತೆಯಲ್ಲಿ 21 to 25 ಕಂಪಾರ್ಟ್ಮೆಂಟ್ಸ್ ಮಾಡಿದೀವಿ. ಒಂದೊಂದು ಕಂಪಾರ್ಟ್ಮೆಂಟ್ ಅಲ್ಲಿ 1000 ಪೀಪಲ್ ಇರ್ತಾರೆ. ಆ ಕಂಪಾರ್ಟ್ಮೆಂಟ್ ನ ಮಾನಿಟರ್ ಮಾಡೋದಕ್ಕೆ ನಮ್ಮ ವಾಲಂಟಿಯರ್ಸ್ 20 ಜನ, ಬೌನ್ಸರ್ಸ್ 5 ಜನ, ಮತ್ತೆ ನಮ್ಮ ಕರ್ನಾಟಕ ಪೊಲೀಸ್ ಇಲಾಖೆಯವರು ಹೇಳಿದ್ದಾರೆ ಅದ್ರ ಒಂದೊಂದು ಕಂಪಾರ್ಟ್ಮೆಂಟ್ಗೆ 5 ಜನನ ಫಿಕ್ಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಸರ್. ಸರ್, ಈಗ ಲಕ್ಷಾಂತರ ಜನ ಸೇರ್ತಾರೆ, ಯಾಕಂದ್ರೆ ಪವನ್ ಕಲ್ಯಾಣ್ ಅಭಿಮಾನಿಗಳು ಆಂಧ್ರ ಗಡಿ ಭಾಗದಿರೋದ್ರಿಂದ 1 ಲಕ್ಷಕ್ಕೂ ಅಥವಾ 2 ಲಕ್ಷ ದಾಟ್ಬೋದು, ಹೇಳಕ್ಕಾಗಲ್ಲ. ಅಷ್ಟು ಕ್ರೌಡ್ ಹೇಗೆ ನಿಭಾಯಿಸ್ತೀರಿ ಅಂತ? ಸರ್, ಈಗಾಗಲೇ ಹೇಳಿದ್ನಲ್ಲ ತಮ್ಗೆ, ಮ್ಯಾಂಡೇಟ್ರಿ ಪಾಸ್ ಇರೋರ್ಗೆ ಮಾತ್ರ ಎಂಟ್ರಿ. ಪಾಸ್ ನಾವು 35,000 ವರೆಗೂ ಕೊಟ್ಟಿದೀವಿ. ಈಗಾಗಲೇ ಎಲ್ಲಾ ಕಡೆ ಹಂಚಿದೀವಿ. ಜೊತೆಯಲ್ಲಿ ಇನ್ನೂ ನಾವು ಪಾಸ್ ಇಲ್ದೇ ಇರೋದು ಮ್ಯಾಂಡೇಟ್ರಿ ಪಾಸ್ ಮಾಡಿ, ಪಾಸ್ ಇಲ್ದೇ ಇರೋ ಯಾರಿಗೂ ಎಂಟ್ರಿ ಇಲ್ಲ. ಅದು ಬಿಟ್ಟು ಬರೋವ್ರಿಗೆ ಇದೇ ಜಾಗದಲ್ಲಿ ನಿಂತ್ಕೊಳ್ಳುವಂತ ವ್ಯವಸ್ಥೆ ಕೂಡ ಮಾಡಿದೀವಿ ಸರ್. ನಿಂತ್ಕೊಂಡು ನೋಡುವಂತ ವ್ಯವಸ್ಥೆ ಮಾಡಿದೀವಿ. ಸರ್, ಈಗ ಏನೇ ವ್ಯವಸ್ಥೆ, ಜರ್ಮನ್ ಟೆಂಟು ಮತ್ತೆ ಆಸನ ವ್ಯವಸ್ಥೆ ಎಷ್ಟು ಮಾಡ್ಕೊಂಡಿದ್ದೀರಿ? ಸರ್, ವಿ ಲೈಕ್ ಸೆಲೆಬ್ರಿಟಿ ಪಾಸ್ ಅಂತ ಮಾಡಿದೀವಿ. ಅದು ಒಂದು 1000 ಚೇರ್ಸ್ ಇರತ್ತೆ. ಮತ್ತೆ ಸ್ಪೆಷಲ್ ಪಾಸ್ ಅಂತ ಮಾಡಿದೀವಿ. ಅದೊಂದು 400 ಚೇರ್ಗಳಿರತ್ತೆ. 4000 ಚೇರ್ ಇರತ್ತೆ. ಅದ್ರ ಜೊತೆಯಲ್ಲಿ ಎಲ್ಲ ಇನ್ನು ಉಳಿದಿದ್ದು 30,000 ಜನರಲ್ ಚೇರ್ ಇರತ್ತೆ. ಪಾಸ್ ಇರೋರಿಗೆ ಕಂಪ್ಲೀಟ್ ಆಗಿ ಸಿಟ್ಟಿಂಗ್ ವ್ಯವಸ್ಥೆ ಇರತ್ತೆ. ಯಾರಿಗೆ ಪಾಸ್ ಇಲ್ವೋ ನೋ ಎಂಟ್ರಿ ಅಂತ ನಾವು ಕಂಪ್ಲೀಟ್ ಆಗಿ ಈಗಾಗಲೇ ಎಲ್ಲಾ ಮೀಡಿಯಾಗಳಲ್ಲಿ ಅನೌನ್ಸ್ ಮಾಡಿದೀವಿ. ಅಲ್ಲಿಗೂ ಜನ ಮೀರಿ ಬಂದ್ರೆ ಏನ್ ಮಾಡಕ್ಕಾಗಲ್ಲ. ಅದಕ್ಕೋಸ್ಕರ ನಾವು ಅವ್ರಿಗೆ ನಿಂತ್ಕೊಳ್ಳುವಂತ ವ್ಯವಸ್ಥೆನೂ ಮಾಡಿದೀವಿ, ನಿಂತ್ಕೊಂಡು ನೋಡುವಂತ ವ್ಯವಸ್ಥೆ. ಇದಿಷ್ಟು ಏನು ಸಂಪೂರ್ಣ ಏನು ಒಂದು ಆಯೋಜನೆ ಮಾಡ್ತಕ್ಕಂಥ ಏನ್ ಪವನ್ ಕಲ್ಯಾಣ್ ಬರ್ತಾರೆ ಈ ಕಾರ್ಯಕ್ರಮಕ್ಕೆ, ಸಂಪೂರ್ಣ ಕಾರ್ಯಕ್ರಮದ ಜವಾಬ್ದಾರಿಯನ್ನು ತೆಗೆದುಕೊಂಡಿರ್ತಕ್ಕಂಥ ನವೀನ್ ಕೃಷ್ಣ ಅವರು ಅವ್ರ ಮಾತಾಗಿರ್ತಕ್ಕಂಥದ್ದು. ಸುರೇಶ್ ಬಾಬು, ನ್ಯೂಸ್ ಫಸ್ಟ್, ಚಿಕ್ಕಬಳ್ಳಾಪುರ.